1674 ಜೂನ್ 6ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವು ರಾಯಗಢ ಕೋಟೆಯಲ್ಲಿ ನಡೆಯಿತು. ಇದಲ್ಲದೆ ಅವರಿಗೆ ಛತ್ರಪತಿ ಎಂಬ ಬಿರುದನ್ನು ಸಹ ನೀಡಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ವೀರ ಯೋಧ ಮತ್ತು ಮರಾಠ ರಾಜರಾಗಿದ್ದರು. ಅವರು ಮೊಘಲರ ವಿರುದ್ಧ ಅನೇಕ ಯುದ್ಧಗಳನ್ನು ನಡೆಸಿದರು. ಅವರ ಶೌರ್ಯ, ತಂತ್ರ ಮತ್ತು ನಾಯಕತ್ವದಿಂದಾಗಿ ಅವರಿಗೆ ಛತ್ರಪತಿ ಎಂಬ ಬಿರುದು ನೀಡಲಾಯಿತು. ಆದರೆ ಇದರ ಹಿಂದೆಯೂ ಒಂದು ಕಥೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು ಬಲಿಷ್ಠ ಮರಾಠ ರಾಜ್ಯಕ್ಕೆ ಅಡಿಪಾಯ ಹಾಕಿದರು. ಇದರಿಂದ ಬಿಜಾಪುರದ ದೊರೆ ಆದಿಲ್ ಶಹನು ಭಯಭೀತನಾದನು ಮತ್ತು ಇದರ ನೆಪದಲ್ಲಿ ಅವನು ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಭೋಸ್ಲೆಯನ್ನು ಸೆರೆಮನೆಗೆ ಹಾಕಿದನು. ಇದಕ್ಕೆ ಪ್ರತಿಯಾಗಿ ಶಿವಾಜಿಯು ತನ್ನ ತಂದೆಯನ್ನು ಆದಿಲ್ ಶಹನ ಹಿಡಿತದಿಂದ ಮುಕ್ತಗೊಳಿಸಿದರು. ಇದರೊಂದಿಗೆ ಪುರಂದರ ಮತ್ತು ಜವೇಲಿ ಕೋಟೆಗಳನ್ನು ಕೂಡ ವಶಪಡಿಸಿಕೊಂಡರು. ಔರಂಗಜೇಬನಿಗೆ ಈ ವಿಷಯ ತಿಳಿದಾಗ ಯಾವುದೋ ನೆಪದಲ್ಲಿ ಪುರಂದರ ಸಂಧಿ ಮಾಡಿಸಿ ಶಿವಾಜಿಯನ್ನು ಆಗ್ರಾಕ್ಕೆ ಕರೆಸಿ ಮೋಸದಿಂದ ಸೆರೆಮನೆಗೆ ಹಾಕಿದನು. ಅಲ್ಲದೆ ಅವರಿಂದ 24 ಕೋಟೆಗಳನ್ನು ಕಿತ್ತುಕೊಳ್ಳಲಾಯಿತು. ಆದರೆ ಶಿವಾಜಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ಅವರ ಶೌರ್ಯ ಮತ್ತು ಹೋರಾಟದ ಕೌಶಲ್ಯದ ಬಲದ ಮೇಲೆ ಅವರು ಔರಂಗಜೇಬನ ಸೈನ್ಯವನ್ನು ಸೋಲಿಸಿದರು. ಮಾತ್ರವಲ್ಲದೆ ಎಲ್ಲ 24 ಕೋಟೆಗಳನ್ನು ಪುನಃ ವಶಪಡಿಸಿಕೊಂಡರು. ಈ ಶೌರ್ಯದ ನಂತರವೇ ಶಿವಾಜಿಯವರಿಗೆ 1674 ಜೂನ್ 6ರಂದು ರಾಯಗಢ ಕೋಟೆಯಲ್ಲಿ ಛತ್ರಪತಿ ಎಂಬ ಬಿರುದನ್ನು ನೀಡಲಾಯಿತು. ಛತ್ರಪತಿ ಎಂಬಲ್ಲಿ ಛತ್ರ ಎಂದರೆ ದೇವರುಗಳು ಅಥವಾ ಅತ್ಯಂತ ಪವಿತ್ರ ಪುರುಷರು ಧರಿಸಿರುವ ಕಿರೀಟ. ಪತಿ ಎಂದರೆ ಇಲ್ಲಿ ಗುರು ಎಂದರ್ಥ. 1981 ಜೂನ್ 6ರಂದು ಬಿಹಾರದ ಮಾನ್ಸಿ ನಿಲ್ದಾಣದಲ್ಲಿ ರೈಲೊಂದು ಅಪಘಾತಕ್ಕೀಡಾಯಿತು. ಅದರಲ್ಲಿ 1,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಯಾಕೆಂದರೆ ಇಂದಿಗೂ ಸಾವಿನ ನಿಖರ ಸಂಖ್ಯೆ ತಿಳಿದಿಲ್ಲ. 1981 ಜೂನ್ 6ರಂದು ಬಿಹಾರದ ಮಾನ್ಸಿಯಿಂದ ಸಹರ್ಸಾಗೆ ರೈಲು ಹೋಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಇದು 9 ಬೋಗಿಗಳ ಪ್ಯಾಸೆಂಜರ್ ರೈಲು. ಆದರೆ ರೈಲು ಬಾಗಮತಿ ನದಿಯ ಸೇತುವೆಯನ್ನು ತಲುಪಿದಾಗ ಚಾಲಕ ಬ್ರೇಕ್ ಹಾಕಿದ ತಕ್ಷಣ ರೈಲಿನ 9 ಬೋಗಿಗಳಲ್ಲಿ 7 ಬೋಗಿಗಳು ನೇರವಾಗಿ ನೀರಿಗೆ ಬೀಳುತ್ತವೆ. ಈ ದುರ್ಘಟನೆಯಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದರು. ಆದರೆ 286 ಮಂದಿಯ ಶವಗಳನ್ನು ಮಾತ್ರ ಹೊರತೆಗೆಯಲು ಸಾಧ್ಯವಾಗಿತ್ತು. ರೈಲು ನದಿಗೆ ಬಿದ್ದಿರುವುದಕ್ಕೆ 2 ಕಾರಣಗಳನ್ನು ನೀಡಲಾಗಿದೆ. ಮೊದಲನೆಯದು, ರೈಲಿನ ಮುಂದೆ ಹಸು ಅಥವಾ ಎಮ್ಮೆ ಬಂದಿದ್ದು ಅದನ್ನು ಉಳಿಸಲು ಚಾಲಕ ಬ್ರೇಕ್ ಹಾಕಿರಬಹುದು. ವೇಗಕ್ಕೆ ಬ್ರೇಕ್ ಹಾಕಿದ್ದರಿಂದ ಬೋಗಿಗಳ ಸಮತೋಲನ ತಪ್ಪಿ ಬೋಗಿಗಳು ನದಿಗೆ ಬಿದ್ದಿವೆ. ಎರಡನೆಯ ಕಾರಣವೆಂದರೆ ರೈಲಿನ ಎಲ್ಲ ಕಿಟಕಿಗಳು ಮತ್ತು ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಆದ್ದರಿಂದ ಬಲವಾದ ಚಂಡಮಾರುತದ ಸಂಪೂರ್ಣ ಒತ್ತಡವು ರೈಲಿನ ಮೇಲೆ ಬಿದ್ದಿತು ಮತ್ತು ಅದರಿಂದಾಗಿ ರೈಲು ನದಿಗೆ ಬಿದ್ದಿರಲೂಬಹುದು. ಈ ಅಪಘಾತದ ನಂತರ ಭಾರತೀಯ ರೈಲ್ವೆ 500 ಜನರ ಸಾವಿನ ಬಗ್ಗೆ ಮಾಹಿತಿ ನೀಡಿತ್ತು. ಆದರೆ ನಂತರ ಸಾವಿನ ಸಂಖ್ಯೆ 1ರಿಂದ 3,000ವೂ ಇರಬಹುದು ಎಂದು ಹೇಳಲಾಗಿದೆ. 1856 ಜೂನ್ 6ರಂದು ಲೆವಿ ಸ್ಟ್ರಾಸ್ ಮೊದಲ ಡೆನಿಮ್ ಜೀನ್ಸ್ ಅನ್ನು ರಚಿಸಿದರು. ಜೀನ್ಸ್ ವಾಸ್ತವವಾಗಿ ಬಲವಾದ ಮತ್ತು ಬಾಳಿಕೆ ಬರುವ ಉಡುಪನ್ನು ರಚಿಸುವ ಗುರಿಯೊಂದಿಗೆ ಮಾಡಲ್ಪಟ್ಟಿದೆ. ಇದು ಆರಂಭದಲ್ಲಿ ಉತ್ತರ ಅಮೆರಿಕದ ಪಶ್ಚಿಮದಲ್ಲಿ ಕಾರ್ಖಾನೆಯ ಕೆಲಸಗಾರರು, ಗಣಿಗಾರರು ಮತ್ತು ರೈತರು ಧರಿಸುವ ಒರಟಾದ ಉಡುಪಾಗಿತ್ತು. ಜರ್ಮನಿ ಮೂಲದ ಲೆವಿ ಸ್ಟ್ರಾಸ್ ಎಂಬ ಉದ್ಯಮಿ ಹತ್ತಿ ಬಟ್ಟೆ ಇತ್ಯಾದಿ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ. ಒಂದು ದಿನ ಅವರು ಜೇಕಬ್ ಡಬ್ಲ್ಯೂ ಡೇವಿಸ್ ಎಂಬ ಟೈಲರ್ ಬಳಿಗೆ ಹೋದರು. ಬಾಳಿಕೆ ಬರುವ ಮತ್ತು ಎಲ್ಲಾ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಬಲ್ಲ ಜೀನ್ಸ್ ಅನ್ನು ರಚಿಸುವ ಕೆಲಸವನ್ನು ಲೆವಿ ಡೇವಿಸ್ಗೆ ವಹಿಸಿದರು. ಡೇವಿಸ್ ಡೆನಿಮ್ನಿಂದ ಮಾಡಿದ ಪ್ಯಾಂಟ್ ಅನ್ನು ರಚಿಸಿದರು. ಇದನ್ನು ನಂತರ ಲೆವಿ ಸ್ಟ್ರಾಸ್ ಖರೀದಿಸಿದರು. ನಂತರ ಡೇವಿಸ್ ಮತ್ತು ಲೆವಿ ಒಟ್ಟಾಗಿ ಕಾರ್ಖಾನೆಯನ್ನು ತೆರೆದರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಜೀನ್ಸ್ ಉತ್ಪಾದನೆಯನ್ನು ಪ್ರಾರಂಭಿಸಿದರು. ಇದರ ನಂತರ ಡೆನಿಮ್ ಜೀನ್ಸ್ ಕ್ರಮೇಣ ಜನಪ್ರಿಯವಾಯಿತು. 1950ರ ದಶಕದಲ್ಲಿ ರೆಬೆಲ್ ವಿಥೌಟ್ ಎ ಕಾಸ್ ಎಂಬ ಚಲನಚಿತ್ರ ಬಂದಿತ್ತು. ಅದರಲ್ಲಿ ನಟ ಜೇಮ್ಸ್ ಡೀನ್ ನೀಲಿ ಜೀನ್ಸ್ ಧರಿಸಿದ್ದರು. ನಂತರ ಅದು ಜನರಲ್ಲಿ ಸಾಕಷ್ಟು ಜನಪ್ರಿಯವಾಯಿತು. ಇಂದಿಗೂ, ಅಂದರೆ ಅದರ ತಯಾರಿಕೆ ಆರಂಭವಾದ 150 ವರ್ಷಗಳ ನಂತರವೂ ಜೀನ್ಸ್ ಜಾಗತಿಕವಾಗಿ ಸಾಕಷ್ಟು ಜನಪ್ರಿಯವಾಗಿದೆ ಮತ್ತು ಭಾರತದಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ. 2004 ಜೂನ್ 6ರಂದು ಯುನೈಟೆಡ್ ಸ್ಟೇಟ್ಸ್ನ 40ನೇ ಅಧ್ಯಕ್ಷ ರೊನಾಲ್ಡ್ ವಿಲ್ಸನ್ ರೇಗನ್ ನಿಧನರಾದರು. ಅವರು ದೀರ್ಘಕಾಲ ಅಲ್ಝೈಮರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ರೇಗನ್ ಒಬ್ಬ ಪ್ರಸಿದ್ಧ ರಾಜಕಾರಣಿ ಮತ್ತು ಕ್ಯಾಲಿಫೋರ್ನಿಯಾದ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದ್ದರು. 1970ರ ದಶಕದಲ್ಲಿ ಅವರ ಕೆಲವು ಪ್ರಭಾವಶಾಲಿ ನಿರ್ಧಾರಗಳು ಅಮೆರಿಕವನ್ನು ಮತ್ತಷ್ಟು ಬಲಪಡಿಸಿದವು ಮತ್ತು ಆತ್ಮವಿಶ್ವಾಸವನ್ನು ತುಂಬಿದವು. ರೇಗನ್ 2 ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರು. 1981ರ
ಮಾರ್ಚ್ 30ರಂದು ದೇಶ ಮತ್ತು ಪ್ರಪಂಚದ ಕಣ್ಣುಗಳು ಅವರ ಮೇಲೆ ನೆಟ್ಟಿರುವಂತಹ ಘಟನೆಯೊಂದು ಸಂಭವಿಸಿತು. ವಾಸ್ತವವಾಗಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ರೇಗನ್ ತನ್ನ ಕಾರಿನಲ್ಲಿ ಕುಳಿತುಕೊಳ್ಳಲು ಹೊರಟಿದ್ದಾಗ ಒಬ್ಬ ವ್ಯಕ್ತಿ ಅವರ ಮೇಲೆ ಗುಂಡು ಹಾರಿಸಿದ. ಆ ವ್ಯಕ್ತಿಯ ಹೆಸರು ಹಿಂಕ್ಲಿ. 2022ರಲ್ಲಿ ಆತ ತಪ್ಪಿತಸ್ಥನಲ್ಲ ಮತ್ತು ಮಾನಸಿಕ ಅಸ್ವಸ್ಥತೆಯಿಂದಾಗಿ ಹಾಗೆ ಮಾಡಿದ್ದ ಎಂಬ ಅಂಶದಿಂದ ಖುಲಾಸೆಗೊಂಡ. ಹಿಂಕ್ಲಿ ಅಧ್ಯಕ್ಷರ ಮೇಲೆ 6 ಗುಂಡುಗಳನ್ನು ಹಾರಿಸಿದ್ದ. ಅವುಗಳಲ್ಲಿ ಒಂದು ಬುಲೆಟ್ ಪ್ರೂಫ್ ಕಾರಿನ ವಿಂಡ್ ಶೀಲ್ಡ್ಗೆ ಹೊಡೆದು ನೇರವಾಗಿ ರೇಗನ್ರ ಎದೆಗೆ ಬಡಿದಿತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಮತ್ತು ಕೇವಲ 1 ವಾರದಲ್ಲಿ ಅವರು ಚೇತರಿಸಿಕೊಂಡು ಮತ್ತೆ ಕೆಲಸಕ್ಕೆ ಮರಳಿದರು. 1944ರ ಜೂನ್ 6ರಂದು ಮಿಲಿಟರಿ ಕಾರ್ಯಾಚರಣೆಯು 2ನೇ ಮಹಾಯುದ್ಧದ ಅಂತ್ಯಕ್ಕೆ ಅಡಿಪಾಯವನ್ನು ಹಾಕಿತು. ಅಮೆರಿಕ, ಬ್ರಿಟನ್ ಮತ್ತು ಫ್ರಾನ್ಸ್ ಸೇರಿದಂತೆ ಎಲ್ಲ ಮಿತ್ರ ರಾಷ್ಟ್ರಗಳು 2ನೇ ಮಹಾಯುದ್ಧವನ್ನು ಹೇಗಾದರೂ ಕೊನೆಗೊಳಿಸಲು ಬಯಸಿದ್ದವು. 1944ರ ಜೂನ್ನಲ್ಲಿ ಮಿತ್ರ ರಾಷ್ಟ್ರಗಳ 1,56,000 ಸೈನಿಕರು ಜರ್ಮನ್ ಸೈನ್ಯದ ವಿರುದ್ಧ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿದರು. 1944ರ ಜೂನ್ 6ರಂದು ಈ ಸೈನಿಕರು ಉತ್ತರ ಫ್ರಾನ್ಸ್ನ ನಾರ್ಮಂಡಿ ನಗರದ ಕರಾವಳಿ ಪ್ರದೇಶದ ಸಮುದ್ರದ ಮೂಲಕ ರಹಸ್ಯವಾಗಿ ನುಸುಳಿದರು. ಆ ಸಮಯದಲ್ಲಿ ಈ ಪ್ರದೇಶವು ಜರ್ಮನಿಯ ವಶದಲ್ಲಿತ್ತು. ಇದು ನಾಜಿಗಳ ವಿರುದ್ಧ ಇತಿಹಾಸದಲ್ಲಿ ಅತಿ ದೊಡ್ಡ ಜಂಟಿ ಜಲಾಂತರ್ಗಾಮಿ ಆಕ್ರಮಣ ಎಂದು ಕರೆಯಲ್ಪಡುತ್ತದೆ. ಈ ಐತಿಹಾಸಿಕ ಮಿಲಿಟರಿ ಕಾರ್ಯಾಚರಣೆಯನ್ನು ಡಿ-ಡೇ ಎಂದು ಕರೆಯಲಾಗುತ್ತದೆ. ಈ ಕಾರ್ಯಾಚರಣೆಯಲ್ಲಿ ಎಲ್ಲ 3 ಸೇನೆಗಳು ಭಾಗವಹಿಸಿದ್ದವು. ಡಿ-ಡೇ ಮ್ಯೂಸಿಯಂನ ಮಾಹಿತಿಯ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ ಮಿತ್ರ ರಾಷ್ಟ್ರಗಳ 4,413 ಸೈನಿಕರು ಮತ್ತು ಜರ್ಮನಿಯ 9,000 ಸೈನಿಕರು ಕೊಲ್ಲಲ್ಪಟ್ಟರು. ಈ ಅಭಿಯಾನದಿಂದಾಗಿ ಮಿತ್ರ ರಾಷ್ಟ್ರಗಳು ಫ್ರಾನ್ಸ್ನಲ್ಲಿ ತಮ್ಮ ನೆಲೆಯನ್ನು ಮರಳಿ ಪಡೆಯಲು ಸಾಧ್ಯವಾಯಿತು. ಇದರ ನಂತರ 2ನೇ ಮಹಾಯುದ್ಧವು ನಿರ್ಣಾಯಕ ತಿರುವು ಪಡೆದುಕೊಂಡಿತು. ನಂತರ ಸೋವಿಯತ್ ಪಡೆಗಳು ಹಿಟ್ಲರನ ಭದ್ರಕೋಟೆ ಬರ್ಲಿನ್ ಮೇಲೆ ದಾಳಿ ಮಾಡಿದವು. ಈ ಎಲ್ಲ ಕಾರಣದಿಂದ ಕೇವಲ 11 ತಿಂಗಳ ನಂತರ ನಾಜಿ ಜರ್ಮನಿಯನ್ನು ಸೋಲಿಸಲಾಯಿತು.